हरिपुत्रं विपुलं वीराञ्जनं समर्पयामि वीराञ्जनं समर्पयामि स्वामी शरणमय्यप्पा स्वामी शरणमय्यप्पा सोपकचरितपुत्र सर्वगतिवा अजातं ज्योतिर्भ्यं प्रतिगतमो भूमादकप्रतिभं समर्पयामि ओम चंपक्य छत्रपति कल्हारी करुणी वारिकं गहना कुसुमांजलि भूमादपुत्रं समर्पयामि ओम तत्मसे जगदम्बिनं सर्वकनायक नमस्ते सुरक्षा पुत्रात्मस्ते हरिपुत्राय नमः नमस्कार समर्पयामि स्वामी शरणमय्यप्पा स्वामी शरणमय्यप्पा ओम धर्मशास्त्रे नमः पादुकं पूजयामि ओम धर्मशास्त्रे नमः पुष्पं पूजयामि ओम समजंगे पूजयामि दोषास्त्रे ಡೂಪ್ಲಿಕೇಟ್ ಎಲ್ಲ ಊರ್ದಲ್ ಇದೆ. ಇದು ಯಾವುದು ಕೆಮಿಕಲ್ಸ್ ಇಲ್ಲ, ಎಲ್ಲ ಊರ್ದಲ್. ನಿಮ್ಮ ಮುಂದೆ ಎಣ್ಣೆ ಹಾಕೈತಿ, ನಿಮ್ಮ ಮುಂದೆ ಬಜಿ ಬಿಟ್ಟಾರೋದೆ. ಇದು ಯಾವುದೋ ಒಂದು ಕೆಮಿಕಲ್ಸ್ ಹಾಗೂ ಯಾವುದೋ ಒಂದು ರಸ ಹಾಕಿಲ್ಲ ಅದಕ್ಕೆ. ಇದ ಊರಿನ ಆಳ್ವಾರ್ ಸ್ವಾಮಿ ಗುರುಗಳು ಅವರ ಎಣ್ಣೆ ತಂದಾರ, ಅವರ ಹಾಕಿದಾರ, ಹಿಟ್ಟು ಕೊಟ್ಟಿದ್ದಾರೆ ಬಜಿ. ಆಗ ಮೆಣಸಿನಕಾಯಿ ಸೋಡಾ ಸ್ವಾಮಿಗಳು ಬಜಿ ಬಿಟ್ಟಾರ. ಇದು ಯಾವುದು ಡಾಂಬಿಕ ಆರಂಭಿಕ ಏನಾಗಲ್ಲ, ಒರಿಜಿನಲ್ ಇದೆ. ನಿಮ್ಮ 48 ದಿನ ವ್ರತದಲ್ಲಿ ಒಂದು ಶಕ್ತಿ ಆ ಪರಮಾತ್ಮ ನಿಮಗೆ ಕರುಣಿಸಿದ್ದಾನೆ. ಯಾರು ಭಯಪಡುವುದು ಬೇಕಾಗಿಲ್ಲ. ಒಬ್ಬೊಬ್ಬರಾಗಿ ಸ್ವಾಮಿಗಳು ಏನೇ ಸೇವೆಯನ್ನು ಸ್ವಾಮಿ ಶರಣಮಯ್ಯಪ್ಪ ಬಾಗಲಕೋಟೆ ಜಿಲ್ಲೆಯ ಮುಳುವ ತಾಲೂಕಿನ ರನ್ನಬೆಳಗಲಿಯಿಂದ ನಾವು ಇಲ್ಲಿ ಈ ಮಹಾಪೂಜೆಗೆ ಈ ಆರವಾಳದ ಗುರುಗಳಾದಂಥ ಅಭಯ ಸ್ವಾಮಿಗಳು ನಮ್ಮನ್ನು ಕರೆಸಿದ್ದಾರೆ. ಮಹಾಪೂಜೆ ಹಾಗೂ ಕುಡಿಯುವ ಎಣ್ಣೆಯಲ್ಲಿ ಕೈ ಹಾಕಿ ಕರಿದ ಪದಾರ್ಥ ತೆಗೆದಿರ್ತಕ್ಕಂಥ ಆ ಒಂದು ಭಗವಂತನ ಈ ಒಂದು ಪವಾಡ, ಇದು ಯಾವ ಒಂದು ವ್ಯಕ್ತಿತ್ವದಿಂದ ಬಂದಂಥ ಪವಾಡ ಅಲ್ಲ. ಇಲ್ಲಿ ಯಾವುದೋ ಒಂದು ಕೆಮಿಕಲ್ಸ್ ಆಗಲಿ ಯಾವುದೋ ಆಗಲಿ, ಆನಂತರ ನಿಂಬೆ ರಸ ಆಗಲಿ ಯಾವುದೂ ಇರುವುದಿಲ್ಲ. ಅದು ಅಯ್ಯಪ್ಪನಿಂದ ಬಂದಂಥ ಒಂದು ದಿವ್ಯವಾದ ಶಕ್ತಿ. ಒಂದು 48 ದಿನ ವ್ರತದಲ್ಲಿ ನಮಗೆ ಬಂದಂತಹ ವ್ರತದ ಮಹಿಮೆಯೇ ಈ ಒಂದು ಕುದಿಯುವ ಎಣ್ಣೆ ಸೇವೆ. ಇಲ್ಲಿ ಯಾವುದು ಮೂಡಿ ಇಲ್ಲ, ಯಾವುದು ಆಡಂಬಿಕಿಲ್ಲ, ಯಾವ ಢಂಬಿಕಿಲ್ಲ. ಈ ಎಲ್ಲ ಸ್ವಾಮಿ ಆರಾಧನೆಗಳು ಮಾಡಿದ ವ್ರತದಲ್ಲಿ ಆ ಒಂದು ದಿವ್ಯವಾದ ಶಕ್ತಿ ಆ ಅಯ್ಯಪ್ಪ ಮಹಿಮೆಯಿಂದ ಈ ಒಂದು ಗ್ರಾಮದಲ್ಲಿ ಸತತ ಬಾರಿಗೆ 5 ಬಾರಿಗೆ ನಾವು ಕುದಿಯುವ ಎಣ್ಣೆ ಸೇವೆ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಯಾವುದೋ ಒಂದು ರೀತಿಯಾಗಿ ಒಂದು ಕೆಮಿಕಲ್ಸ್ ಇರುವುದಿಲ್ಲ. ಆ ಒಂದು 41 ದಿನ ವ್ರತದಲ್ಲಿ ಆ ಪರಮಾತ್ಮ ಕೊಟ್ಟಂಥ ದಿವ್ಯ ಶಕ್ತಿಯೇ ಈ ಒಂದು ಎಣ್ಣೆ ಸೇವೆ ಹಾಗೂ ಮಹಾಪೂಜೆ ಎಂದು ಈಗ 5ನೇ ವರ್ಷದ ಮಹಾಪೂಜೆಗೆ ವಿಶೇಷ ಆದಂಥ ಏನು ವಿಶೇಷತೆ ಇರ್ತೈತಿ ನಿಮ್ಮ ಮಹಾಪೂಜೆ? ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಏನು ವಿಶೇಷ ಪೂಜೆಗಳು ಮಾಡ್ತಿದ್ದಾರೆ? ಒಂದು ಮಂಡಲ ವ್ರತವನ್ನು ಮಾಡಿದ ನಂತರ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಹಾಪೂಜೆಯ ವಿಶೇಷ ಏನೆಂದರೆ ಎಲ್ಲ ಈ ಊರಲ್ಲಿರ್ತಕ್ಕಂಥ ಒಂದು ದೂತಶಕ್ತಿಗಳು ಉಚ್ಚಾಟನೆ ಆಗುತ್ತವೆ. ಹಾಗೂ ಅನೇಕ ರೀತಿಯಿಂದ ಈ ಊರಿಗೆ ಇರ್ತಕ್ಕಂಥ ಒಂದು ಯಾವುದೋ ರೀತಿಯ ದೂತಶಕ್ತಿಯಾಗಲಿ ಹಾಗೂ ಯಾವುದೋ ಒಂದು ವ್ಯಕ್ತಿತ್ವದಿಂದ ಆಗಲಿ ತೊಂದರೆಗಳಾಗಲಿ ಈ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೋದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಪ್ರತಿ ವರ್ಷ ಎಲ್ಲ ಸ್ವಾಮಿಗಳು ಮಾಲಾಧಾರಿಗಳು ಒಂದು 48 ವ್ರತ ಮಾಡಿ ಅವರ ಗ್ರಾಮದಲ್ಲಿ ಈ ಒಂದು ಅಯ್ಯಪ್ಪನ ಪೂಜೆ ಹಾಗೂ ಯಾವುದೋ ರೀತಿಯಿಂದ ಯಾವುದೋ ಭಕ್ತಿ ಬೇಕಾದ ಸಮರ್ಪಿಸಲವರು ಆ ಒಂದು ಅನ್ನದಾನ ಆಗಲಿ ಈ ಒಂದು 48 ದಿನ ವ್ರತದ ಶಕ್ತಿಯಿಂದ ಆ ಪೂಜೆಯನ್ನು ಮಾಡ್ತಾ ಬಂದರೆ ಈ ಒಂದು ಊರಿನಲ್ಲಿರ್ತಕ್ಕಂಥ ಒಂದು ಯಾವುದೋ ದೂತ ಶಕ್ತಿ ಈ ಊರಿಗೆ ಯಾವುದೋ ತೊಂದರೆ ತಾಕದಂತೆ ನೋಡಿಕೊಳ್ಳುವ ಶಕ್ತಿ ಆ ಪರಮಾತ್ಮನಲ್ಲಿ ಇದೆ. ಅದಕ್ಕಾಗಿ ನಾವು ಎಲ್ಲ ಸ್ವಾಮಿಗಳು ಈ ಎಲ್ಲ ಊರಲ್ಲಿ ಪಟ್ಟಿಯನ್ನು ಮಾಡಿ ಆಗಲಿ ಅವರು ಸ್ವತಃ ಅವ್ರ ಕೈಯಿಂದ ಹಣವನ್ನು ಗಾಳಿ ಹಾಕಿ ಆಗಲಿ ಒಂದು ಪೂಜೆ ಮಾಡೋದ್ರಿಂದ ಆ ಒಂದು ಆತ್ಮಕ್ಕೆ ಒಂದು ತೃಪ್ತಿ ಆಗುತ್ತದೆ. ಈಗ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮಾಡಿದ್ದೀರಿ. ಈಗ ಭಕ್ತರು ಯಾವ ರೀತಿ ಸಂದೇಶ ಕೊಡ್ತೀವಿ? ಭಕ್ತರು ಯಾವ ರೀತಿ ಆರಾಮ ಯಾವ ರೀತಿ ಈ ಒಂದು ಪೂಜೆಯ ಮಾಡೋದ್ರಿಂದ ಏನಾಗಲ್ಲ ಅಂದರೆ ಕೆಲವರು ಯುವಕರು ದುಸ್ವಚ್ಛತೆಗಳಿಂದ ದೂರ ಇರಬೇಕು. ಈ ವ್ರತದ ಮಹಿಮೆ ಏನೆಂದರೆ ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳಾಗಲಿ ಸಂತಾನ ಪ್ರಾಪ್ತಿಯಾಗಲಿ ಹಾಗೂ ಕಲ್ಯಾಣ ಕಾರ್ಯ ಆಗಲಿ ಆ ಭಗವಂತನ ನಂಬಿ ಒಂದು 48 ವ್ರತ ಮಾಡಿದರೆ ಆ ಭಗವಂತ ತಮ್ಮ ಎಲ್ಲ ಶ್ರೀಚಂದ್ರಾಗಲಿ ಜನರಾಗಲಿ ಇಷ್ಟಾರ್ಥಗಳನ್ನು ಸಿದ್ಧಿರಸ್ತು ಮಾಡುತ್ತಾನೆ.